ಅದು ಅರ್ಪಿತಾ ಗಂಡ. ಅವನ್ನ ಹಿಡಿದು ಸತ್ಯ ಬಾಯಿ ಬಿಡಿಸಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನೀವು ಕಾರ್ ಒಳಗಡೆ ನೇರಿ, ನಾನು ಹೋಗಿ ಹಿಡ್ಕೊ ಬರ್ತೀನಿ. ನಮ್ಮ ಮನೆ ಬಿಟ್ಟು ಹೋಗೋದಿಕ್ಕೆ ಒಂದ್ ನಿಮಿಷ. ಅರ್ಪಿತಾ, ತಗೋ ಈ ಸೀರೆ. ಹಾ, ಮಗಳು ಬಂದಿದ್ದಾಳ, ಅದಕ್ಕೆ ತುಂಬಾ ಬ್ಯುಸಿ. ಒಂದ್ ನಿಮಿಷ ಲಕ್ಷ್ಮಿ, ನಾನು ಆಮೇಲೆ ಮಾಡ್ತೀನಿ ನಿಂಗೆ. ಅದಿ, ಏನಾಯ್ತು? ಯಾಕೆ ಬ್ಯಾಗ್ ಹೀಗೆ ಬಿಸಾಕ್ತೆ? ನಾನು ಇನ್ಮೇಲೆ ಸ್ಕೂಲಿಗೆ ಹೋಗಲ್ಲ, ಅದಕ್ಕೆ ನಂಗೆ ಬ್ಯಾಗ್ ಬೇಡ. ಯಾಕೆ ಪುಟ್ಟ, ಏನಾಯ್ತು? ನಂಗೆ ಇಷ್ಟ ಇಲ್ಲ, ಅದಕ್ಕೆ. ಬಾಯ್ಲಿ. ಯಾಕೆ ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲ? ಮಿಸ್ ಏನಾದ್ರು ಬೈದ್ರಾ? ಇಲ್ಲ. ಫ್ರೆಂಡ್ಸ್ ಹತ್ರ ಜಗಳ ಆಡ್ದಿಯೇನೋ? ಇಲ್ಲ. ಮತ್ತೆ ಸುಮ್ಮನೆ ಯಾರಾದ್ರೂ ಸ್ಕೂಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರಾ? ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನೀಗ ಹೇಳಿದಕ್ಕೆ ನೀವು ಒಪ್ಕೊಂಡಿಲ್ಲ ಅಂದ್ರೆ ನಾನು ಇನ್ಮೇಲಿಂದ ಹೀಗೆ. ಯಾವುದನ್ನ ಒಪ್ಕೋಬೇಕು ಪುಟ್ಟ? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಸ್ಕೂಲಿಗೆ ಹೋಗಲ್ಲ ಅಂತಿದ್ಯಾ? ನಾನು ಕೋಪ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿಯವರಪ್ಪ ಸೂರ್ಯ ಕಾರಣ. ಅವ್ರೇನೋ ಮಾಡಿದ್ರು? ಮತ್ತೆ ಅವ್ರು ಯಾಕೆ ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ಬೇಕಾಗಿತ್ತು? ಯಾಕೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು? ಸ್ಕೂಲಲ್ಲಿ ಲಂಚ್ ಟೈಮಲ್ಲಿ ಅಪ್ಪ ಅಮ್ಮ ಇಬ್ರು ಬರ್ತಾರೆ, ಆದ್ರೆ ನನಗೆ ಬರೀ ಅಮ್ಮ ಬರ್ತಾರೆ. ಸೂರ್ಯ ಅವರು ದಿನ ನಮ್ಮ ಸ್ಕೂಲಿಗೆ ಬರ್ತಾರೆ, ನನ್ನ ನೋಡೋದು ಇಲ್ಲ. ಆ ಕಡೆ ಕರ್ಕೊಂಡು ಹೋಗ್ತಾರೆ ಸಾಕ್ಷಿನ ಊಟ ಮಾಡ್ಸಕ್ಕೆ. ಮೊದ್ಲಿಂದನೂ ಹೀಗೆ. ಅಮ್ಮ ಮಾತ್ರ ನನ್ನ ಜೊತೆಗಿದ್ದಾರೆ, ಅಮ್ಮಂಗ್ ಮಾತ್ರ ನಾನು ಬೇಕು. ಮೊದ್ಲೇ ಶಶಾಂಕ್ ಅಪ್ಪ ಇದ್ರು, ಅವ್ರು ನನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಆಮೇಲೆ ಅವರು ಅಮ್ಮನ ಜೊತೆ ಜಗಳ ಮಾಡಿ ಹೊಟ್ಟೋದ್ರು. ಈಗ ಸೂರ್ಯ ಅಪ್ಪ ಇದ್ದಾರೆ, ಅವರು ಅಮ್ಮನ ಜೊತೆ ಜಗಳ ಮಾಡಿ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡ್ಕೊಂಡು ಜೋಕ್ ಮಾಡ್ತಾರೆ ಗೊತ್ತಾ? ಯಾಕೆ ನಿಮ್ಮ ಅಪ್ಪ ಅಮ್ಮ ಯಾವಾಗಲೂ ಜಗಳ ಮಾಡ್ತಾರೆ ಅಂತ. ಅವಾಗ ನಂಗೆ ಅಳು ಬಂದಂಗ ಆಗತ್ತೆ, ಅದಕ್ಕೆ ನಾನು ಸ್ಕೂಲಿಗೆ ಹೋಗಲ್ಲ. ಪುಟ್ಟು, ಚಿಕ್ಕ ಮಕ್ಕಳು ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕಣೋ. ನೋಡು, ಎಲ್ಲ ಮಕ್ಳು ತಂದೆ ತಾಯಿನೂ ಜಗಳ ಆಡ್ತಾರೆ, ಗೊತ್ತಾ ನಿಂಗೆ? ಆದ್ರೆ ಯಾರು ನಮ್ಮ ಅಪ್ಪ ಅಮ್ಮನ ತರ ಬೇರೆ ಬೇರೆ ಮನೇಲಿ ಇರಲ್ವಂತೆ. ಅದೇ ಈಗ ಏನ್ ನಿನ್ ಪ್ರಾಬ್ಲಮ್ಮು? ಅಪ್ಪ ಅಮ್ಮ ಇಬ್ರು ಜಗಳ ಮಾಡ್ಕೊಂಡು ಬೇರೆ ಮನೇಲಿ ಇದ್ದಾರೆ ಅಂತನಾ? ಹೌದು. ಈಗ ಅವರಿಬ್ರು ಒಂದಾಗಿ ನೀವೆಲ್ರೂ ಒಂದೇ ಮನೇಲಿ ಇರೋ ತರ ಆದ್ರೆ? ಹೌದಾ ಅದಿ? ಅಪ್ಪ ಅಮ್ಮ ಇಬ್ರು ಕಾಂಪ್ರಮೈಸ್ ಆಗಿದ್ದಾರೆ. ನಿಜವಾಗ್ಲೂ? ನಿಜವಾಗ್ಲೂ ಪುಟ್ಟ. ಯಾವುದೋ ಸಣ್ಣ ವಿಷಯಕ್ಕೆ ಇಬ್ರು ಜಗಳ ಮಾಡ್ಕೊಂಡಿದ್ರು, ಈಗೆಲ್ಲ ಸರಿ ಹೋಗಿದೆ ಗೊತ್ತಾ? ಅಂದ್ರೆ ಇನ್ಮೇಲಿಂದ ಸೂರ್ಯ ಡ್ಯಾಡಿ, ಅಮ್ಮ, ನಾನು, ಸಾಕ್ಷಿ, ಆರ್ಯ ಪಾಪು ಎಲ್ರೂ ಜೊತೆಗಿರ್ಬೋದಾ? ಹೌದು ಕಣೋ. ಮತ್ತೆ ಯಾವಾಗ ಸೂರ್ಯ ಡ್ಯಾಡಿ ನಮ್ಮನ್ನ ಮತ್ತೆ ಆ ಮನೆಗೆ ಕರ್ಕೊಂಡು ಹೋಗೋದು? ನಾಳೆ ಸಾಕ್ಷಿ ಬರ್ತಡೆಗೆ ನಾವಲ್ಲಿ ಹೋಗ್ತಾ ಇದ್ದೀವಲ್ವಾ, ನಾಳೆಯಿಂದ ನೀವು ಸೂರ್ಯ ಅಪ್ಪನ ಮನೆಯಲ್ಲೇ ಇರೋದು. ಇನ್ಮೇಲೆ ನಾನು ಸಾಕ್ಷಿ ಜೊತೆಗೆ ಸ್ಕೂಲಿಗೆ ಹೋಗ್ತೀವಲ್ವಾ? ಅಪ್ಪ ಅಮ್ಮ ಇಬ್ರು ಸ್ಕೂಲಿಗೆ ಬರ್ತಾರೆ, ನಮ್ಮ ಇಬ್ರಿಗೂ ಊಟ ಮಾಡಿಸ್ತಾರೆ ಅಲ್ವಾ? ಹೌದು ಕಣೋ. ಸೂಪರ್! ನಾನು ನಾಳೆಯಿಂದ ಸ್ಕೂಲಿಗೆ ಹೋಗ್ತೀನಿ, ನನ್ನ ಫ್ರೆಂಡ್ಸಿಗೆಲ್ಲ ಈ ವಿಷಯ ಹೇಳ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ನನ್ನ ಕಾಲ್ ಹಿಡ್ಕೋತಾ ಇದ್ಯಾ? ನಾನು ದಿನ ಕೆಲ್ಸಕ್ಕೆ ಬರೋದಕ್ಕೆ ಮುಂಚೆ ಆ ತಿರುಪತಿ ತಿಮ್ಮಪ್ಪಂಗೆ ನಮಸ್ಕಾರ ಮಾಡಿ ನಾನು ಕಾಪಾಡಪ್ಪ ಅಂತ ಕೇಳ್ಕೊಂಡು ಬರ್ತೀನಿ. ಆದ್ರೆ ಮೇಡಮ್, ಇವತ್ತಿನ ನನ್ನ ಪಾಲಿಗೆ ನೀವೇ ದೇವ್ರು. ನೀವೇನಾದ್ರೂ ನನ್ನ ಪರವಾಗಿ ಮಾತಾಡದೆ ಹೋಗಿದ್ದಿದ್ರೆ ಮನೆಯವರೆಲ್ಲ ನಾನು ಸುಳ್ಳಿ ಅಂತ ಅನ್ಕೊಂಡಿರೋರು. ಆಮೇಲೆ ನನ್ನ ಜೀವನ ಬೀದಿ ಪಾಲಾಗ್ತಿತ್ತು. ಅದಕ್ಕೆ ಯಾಕೆ ಅಳ್ತೀಯಾ? ನೀನ್ ಈ ತರ ಟ್ರಾಜಿಡಿ ಹೀರೋ ತರ ಅಳ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಬಚಾವೇ ಮಾಡಕ್ ಬರ್ತಿರ್ಲಿಲ್ಲ. ಮೇಡಮ್,
ಓ ತಮಾಷೆ ಮಾಡ್ದೆ, ಹೆದರ್ಕೋಬೇಡ ಬಿಡು. ನೀನ್ ಮನೆಯಿಂದ ಆಚೆಗೆ ಹೋಗಿದ್ರೆ ಏನಾಗ್ಬಿಡೋದು ಮಹಾ? ಅಯ್ಯೋ ಮೇಡಮ್, ಅದನ್ನ ಮಾತ್ರ ಕೇಳಬೇಡಿ. ಅಷ್ಟೇ, ನನ್ನ ಜೀವನ ಬೀದಿ ಪಾಲಾಗಿ ಹೋಗ್ತಿತ್ತು ಆಮೇಲೆ. ನೋಡ ಅರ್ಪಿತಾ, ಇವತ್ತಿನವರೆಗೂ ನಾನೇನೋ ನಿನ್ನ ಬಚಾವ್ ಮಾಡಿದ್ದೀನಿ. ನಾಳೆ ಏನಾದರೂ ಆರ್ತಿ ಬಂದು ಅವ್ಳು ನಿನ್ನ ವಿರುದ್ಧ ಏನಾದರೂ ನಿರ್ಧಾರ ತಗೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಯಾಕೆ, ನಿಮ್ಮ ಸೂರ್ಯ ಸಾರ್ ಕೂಡ ಏನೂ ಮಾಡೋಕ್ಕಾಗಲ್ಲ. ಸೂರ್ಯ ಸಾರ್ಗೆ ಆರ್ತಿ ಮಾತಂದ್ರೆ ವೇದ ವಾಕ್ಯ. ಮೇಡಮ್, ಏನು ಹೀಗೆ ಹೇಳ್ತಿದ್ದೀರಾ? ಒಂದ್ ವೇಳೆ ಆರ್ತಿ ಮೇಡಮ್ ನನ್ನನ್ನು ಬೇಡ ಅಂದ್ಬಿಟ್ರೆ? ಹೇಳಿದ್ನಲ್ಲ ನಾನೇನು ಮಾಡೋಕ್ಕಾಗಲ್ಲ ಅಂತ. ಮೇಡಮ್, ನೀವೇ ಹೇಗಂದ್ರೆ ನನ್ನ ಗತಿ. ಅಯ್ಯೋ, ಯಾಕೆ ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತೀಯಾ? ಬಾಯ್ ಮುಚ್ಚು. ಆರ್ತಿ ಮನೆಗೆ ಬಂದ್ಮೇಲೆ ಅದೆಲ್ಲ ನೋಡ್ಕೊಳ್ಳೋದ್ರ ಆಯ್ತು. ಮೇಡಮ್, ಒಂದು ಮಾತು. ಏನು? ಆರ್ತಿ ಮೇಡಮ್ನ ಆರ್ತಿನ ವಶ ಮಾಡ್ಕೊಳಕ್ ಏನಾದ್ರೂ ತಾಯ್ತ ಸಿಗುತ್ತಾ ಅಂತ ಕೇಳ್ತಿದ್ಯಾ? ಬಲೆ ಇದೆಯಾ ಕಣೆ. ನಾನು ಏನು ಅನ್ಕೊಂಡಿದ್ದೆ, ದೊಡ್ಡ ಛತ್ರಿ. ಹೀಗೆ ಬಿಟ್ರೆ ನನಗೆ ಒಂದು ತಾಯ್ತ ಕಟ್ಟಿ ನನ್ನನ್ನೇ ನಿನ್ನ ಕೆಲಸದೊಳಗೆ ಇಟ್ಕೊಂಡ್ಬಿಡ್ತೀಯ ಅಷ್ಟೇ. ಅಯ್ಯೋ ಮೇಡಮ್, ಖಂಡಿತ ಇಲ್ಲ. ನನ್ನ ಬಗ್ಗೆ ಹಾಗೆಲ್ಲ ತಪ್ಪು ತಿಳ್ಕೊಬೇಡಿ. ನಾ ಆ ಥರ ಎಲ್ಲ ಮಾಡಲ್ಲ. ಪ್ಲೀಸ್ ಮೇಡಮ್, ನಂಗೆ ಹೆಲ್ಪ್ ಮಾಡಿ, ನನ್ನನ್ನು ನಂಬಿ. ಆರ್ತಿ ಬಂದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡು. ವಾವ್, ಬಟ್ಟೆಗಳು ಸೂಪರ್ ಆಗಿದೆ. ನೀನು ನೋಡಲ್ವಾ? ನೋಡಲ್ಲ. ಯಾಕೆ? ನಾವು ಮಾತ್ರ ಹೊಸ ಬಟ್ಟೆ ಹಾಕೊಂಡು ಮೆರೆದ್ರೆ ಸಾಕಾ? ಮತ್ತೆ ವೇದಿಕನ ಹತ್ರ ಇರೋದು 4 ಸೀರೆ, ಅದನ್ನೇ ಹಾಕೊಂಡು ಮ್ಯಾನೇಜ್ ಮಾಡ್ತಿದ್ದಾಳೆ. ಅದನ್ನೇ ಹಾಕೊಂಡು ಸಾಕ್ಷಿ ಬರ್ತಡೆಗೆ ಬಂದರೆ ಏನು ಚೆನ್ನಾಗಿರುತ್ತೆ? ವೇದಿಕನಿಗೆ ಬಟ್ಟೆ ತರೋದು ಬೇಡ ಅಂತ ನಾನೇ ಸೂರ್ಯನ್ಗೆ ಹೇಳಿದ್ದೆ. ಬಟ್ಟೆ ತರೋದು ಬೇಡ ಅಂತ ನೀವು ಹೇಳಿದ್ರಾ? ಯಾಕೆ? ಯಾಕೆ ಅಂದರೆ ಸಾಕ್ಷಿ ಬರ್ತಡೆಗೆ ಅವಳು ಬರೋದು ಬೇಡ ಅಂತ. ಅವಳು ಬರೋದು ಬೇಡವಾ? ಓಹೋ, ನೀವು ನಿಮ್ಮ ತಮ್ಮನ ಪಾರ್ಟಿನೇ ಸೇರ್ಕೊಂಡ್ಬಿಟ್ರಾ? ಸೇರ್ಕೊಳ್ಳಿ. ನನ್ನ ಮಗಳು ಬರಲಿಲ್ಲ ಅಂದರೆ ನಾನು ಬರೋದಿಲ್ಲ. ಎಲ್ಲಾದರೂ ಹೊರಟೋಗ್ಬಿಡ್ತೀನಿ. ನೀವು ನಿಮ್ಮ ತಮ್ಮನ ಮಗಳು ಬರ್ತಡೇ ಕೇಕ್ ತಿನ್ಕೊಂಡು ಚೆನ್ನಾಗಿ ಕುಣ್ಕೊಂಡಿರಿ. ಪರಿಮಳ, ಒಂದು ನಿಮಿಷ. ಏನು ಮಗಳು ವಿಷಯ ಮಾತಾಡಿದ್ರೆ ಮೂಗಿಂತುದೆಲ್ಲ ಕೋಪ ಬರುತ್ತೆ? ಅವಳು ನಿನಗೆ ಮಾತ್ರ ಮಗಳ, ನನಗೇನೋ ಅಲ್ವಾ? ನಿಮ್ಮ ಮಾತು ಕೇಳ್ತಿದ್ರೆ ಅವಳು ನಿಮ್ಮ ಮಗಳಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ಇಷ್ಟು ದಿವಸ ಆರ್ತಿ ಮನೆಗೆ ಬರಲಿಲ್ಲ ಅಂದ್ರೆ ರಿಸೆಪ್ಷನ್ ಆಗಲ್ಲ ಅಂತ ಅನ್ಕೊಳ್ತಿದ್ವಿ. ಈಗ ಸಾಕ್ಷಿ ಬರ್ತಡೆಗೆ ಆರ್ತಿ ಬರ್ತಿದ್ದಾಳಲ್ವಾ? ಸಂತೋಷ್ನು ವೇದಿಕನ್ನು ಕರೆಸಿ ರಿಸೆಪ್ಷನ್ ಬಗ್ಗೆ ಮಾತಾಡೋಣ ಅಂತ ನಾನಿದ್ರೆ ವೇದಿಕನ್ ಬಟ್ಟೆ ತಗೊಂಡ್ಬರ್ಬೇಡ ಅಂತ ಹೇಳಿದೀರಾ? ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊ. ಸಮಾಧಾನವಾಗಿ ಕೇಳೋದಕ್ಕೆ ಇನ್ನೇನು ಉಳಿದಿದೆ? ವೇದಿಕನ ಬರ್ತಡೆ ಕರೆದ್ರೆ ಸಂತೋಷನ ಕರಿಬೇಕಾಗುತ್ತೆ. ಹೌದು, ಕರಿಬೇಕಾಗುತ್ತೆ. ಅವ್ನು ಈ ಮನೆ ಅಳಿಯ, ನಾವೆಲ್ಲ ಒಪ್ಕೊಂಡಿದ್ದಾಗಿದೆ ಅಲ್ವಾ? ಇನ್ನೇನು? ಅವನನ್ನ ಅಳಿಯ ಅಂತ ನಾವು ಒಪ್ಕೊಂಡಿದೀವಿ. ಈ ಮನೆಗೆ ಅಳಿಯ ಆಗೋ ಯೋಗ್ಯತೆ ಅವ್ನಿಗಿಲ್ವಲ್ಲ. ಅವನ ಯೋಗ್ಯತೆ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಹುಡ್ಕೊಂಡ್ ಬಂದಿರೋ ಅಳಿಯ ಅಲ್ಲ ಅವನು. ಏನಿದು ಹೊಸದಾಗಿ ಏನೇನೋ ಮಾತಾಡ್ತಿದ್ದೀರಾ? ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊ. ಈಗೆಲ್ಲ ಸರಿ ಹೋಗಿ ಆರ್ತಿ ಮನೆಗೆ ಬರೋಕ್ಕೆ ಒಪ್ಕೊಂಡಿದ್ದಾಳೆ. ಆದರೂ ಅವಳ ಮನಸ್ಸಿನಲ್ಲಿ ಸ್ವಲ್ಪ ಕೈ ಇದ್ದೇ ಇರುತ್ತೆ. ಅರ್ಪಿತಾ ಬೇರೆ ಇಲ್ಲೇ ಇದ್ದಾಳೆ, ಆ ಕೋಪನೂ ಇರುತ್ತೆ. ಆರ್ತಿ ಮನೆಗೆ ಬಂದು ಸೆಟ್ಲ್ ಆಗೋದಕ್ಕೆ 3-4 ದಿನನಾರು ಬೇಕು. ಅದಕ್ಕೆ ಮುಂಚೆ ನಾವು ಸಂತೋಷನ ಬರ್ತಡೇ ಕರೆದು ಅವನು ಯದ್ವಾ ಮಾತಾಡಿದ್ರೆ ಸೂರ್ಯ ಆರ್ತಿ ಅಪ್ಸೆಟ್ ಆದರೆ ರಿಸೆಪ್ಷನ್ ಮುಂದೆ ಹೋಗ್ಬೋದಲ್ವಾ? ಹಾಗಾದ್ರೆ ವೇದಿಕಾ ಬರೋದು ಬೇಡವಾ? ಎಲ್ಲರೂ ಇರ್ತಾರ್ರಿ, ನಮ್ಮ ಮಗಳು ಮಾತ್ರ ಇರಲ್ಲ. ಕರಿಯೋ ಹಾಗಿದ್ರೆ ವೇದಿಕನ ಒಬ್ಬಳನ್ನೇ ಕರಿ. ಸಂತೋಷ್ಗೆ ವಿಷಯ ಗೊತ್ತಾಗದಾಗೆ ಬರೋದಕ್ಕೆ ಹೇಳು. ಬಟ್ಟೆ ಬೇಕಾದರೆ ನಾನೇ ತರ್ತೀನಿ. ಅರ್ಪಿತಾ, ಒಂದು ಲೋಟ ಕಾಫಿ ಕೊಡು. ನಿನ್ಗೆ ಕಣೆ ಕೇಳಿದ್ದು. ಅರ್ಪಿತಾ, ಮೇಡಮ್, ಕಾಫಿ ಕೊಡು ಅಂತ ಕೇಳಿಸ್ಲಿಲ್ವಾ ನಿನ್ಗೆ? ಸಾರಿ ಮೇಡಮ್. ಏನ್ ಸಾರಿ? ಏನ್ ಯೋಚನೆ ಮಾಡ್ತಾ ಇದ್ದೆ? ಅದು ಏನಿಲ್ಲ ಮೇಡಮ್, ಹೀಗೆ ಸುಮ್ಮನೆ. ನಿನಗೆ ಸುಳ್ಳು ಹೇಳೋದು ಕಲಿಸ್ಕೊಟ್ಟಿದ್ದೆ ನಾನು. ಗುರುಗೆ ತಿರುಮಂತ್ರನಾ? ಪರವಾಗಿಲ್ಲ, ಈ ಮನೆ ಊಟ ಚೆನ್ನಾಗಿ ಹೋಗಿದೆ ನಿನಗೆ. ಸೂರ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಮೇಡಮ್, ಜಾಸ್ತಿ ಡವ್ ಎಲ್ಲ ಮಾಡಬೇಡ.
ನೀನು ಅವನಿಗೆ ಎರಡನೇ ಹೆಂಡತಿ ಅಂತ ಹೇಳಿದ ತಕ್ಷಣ ಒಳ್ಳೆ ತಮಿಳ್ ಹೀರೋ ತರ ಸ್ಲೋ ಮೋಷನ್ ಅಲ್ಲಿ ಬಂದು ಸೂರ್ಯ ನಿನಗೆ ಸೀರೆ ಕೊಟ್ಟೇ ಬಿಟ್ಟ. ಪರವಾಗಿಲ್ಲ, ಈ ಮನೆಗೆ ಬಂದು ಹೊಸದ್ರಲ್ಲಿ ಒಳ್ಳೆ ಕಿತ್ತೋದ್ ಹಳೆ ಬಸ್ ತರ ಇದ್ದೆ. ಈಗ ಫುಲ್ಲು ಹೈಟೆಕ್ ಬಸ್ ಆಗ್ಬಿಟ್ಟಿದ್ಯಾ ಅಲ್ವೇ? ನಿನ್ ಗಂಡ ಅನ್ನಿಸ್ಕೊಂಡೋನು ಇನ್ನು ಗುಂಡು ಕಲ್ ತರ ಇದ್ದಾನೆ. ಏನೋ ಒಂದು ಸಣ್ಣ ಜಗಳ ಆಗಿ ದೂರ ಇದ್ದಾನಷ್ಟೇ. ಅಷ್ಟರಲ್ಲೇ ನೀನು ಸೂರ್ಯನ್ಗೆ ಸ್ಕೆಚ್ ಹಾಕ್ಬಿಟ್ಟಿದ್ಯಲ್ಲ. ಮೇಡಮ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಆ ಕೆಲಸಕ್ಕೆ ನಾನೇ ನಿನ್ನ ಅಪಾಯಿಂಟ್ ಮಾಡ್ಕೊಂಡೆ, ನಿಜ ಒಪ್ಕೋತೀನಿ. ಆರ್ತಿ ಸೂರ್ಯನ ದೂರ ಮಾಡಬೇಕು, ಅದಕ್ಕೆ ನೀನು ಸೂರ್ಯನ್ಗೆ ಹತ್ರ ಆಗೋಕೆ ನಾಟಕ ಆಡು ಅಂತ ನಾನು ಹೇಳ್ದೆ. ಆದ್ರೆ ನೀನು ನಾಟಕನೇ ನಿಜ ಅಂತ ಭಾವಿಸ್ಕೊಂಡಿದ್ಯಾ. ನಾಟಕನೇ ನಿಜ ಮಾಡ್ಕೊಳ್ಳೋ ಕನಸು ಕಾಣ್ತಾ ಇದೀಯಾ. ಮನೆ ಒಳಗಡೆ ಸೇರ್ಸಿದ ತಕ್ಷಣ ಬೆಡ್ರೂಮ್ ಒಳಗಡೆನೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ನೀವ್ ಅನ್ಕೊಂಡಂಗೇನು ನಡೆದಿಲ್ಲ ಮೇಡಮ್. ಅಯ್ಯೋ, ನಡೆಸ್ಬಿಡಂತ ನಾನೆಲ್ಲ ಹೇಳ್ದೆ. ನಿಮ್ ಜೀವನ ನಿಮ್ ಖುಷಿ, ಸಂತೋಷವಾಗಿರಿ. ಒಟ್ನಲ್ಲಿ ಆರ್ತಿ ಸೂರ್ಯ ಒಂದಾಗಬಾರ್ದು, ಅದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಕೆಲಸದೊಳಾಗಿರೋ ನೀನು ನನ್ನ ಓರ್ಗಿತ್ತಿಯಾಗಿ ಬಂದ್ರು ನಾನು ಅಪೋಸ್ ಮಾಡೋದಿಲ್ಲ. ಆರ್ತಿ ಈ ಮನೇಲಿ ಇರೋವರೆಗೂ ಚೆನ್ನಾಗಿ ಮೆರೆದಿದ್ದಾಳೆ, ನನಗೆ ದಿನ ನರ್ಕ ತೋರಿಸಿದಾಳೆ. ಈಗ ನನಗೆ ಟೈಮ್ ಬಂದಿದೆ ಅವಳಿಗೆ ಬುದ್ಧಿ ಕಲ್ಸಕ್ಕೆ. ಅವಳಿಗೆ ಭೂಮಿ ಮೇಲೆ ಬದುಕಿರೋವರೆಗೂ ನರಕದಲ್ಲೇ ಇರಬೇಕು. ಸೂರ್ಯನಿಂದ ಅವಳನ್ನ ದೂರ ಮಾಡೋದಕ್ಕೆ, ಸೂರ್ಯನ ಒಲಿಸ್ಕೊಳ್ಳೋದಕ್ಕೆ ಏನ್ ಸಹಾಯ ಬೇಕೋ ಕೇಳು, ನಾನ್ ಮಾಡ್ತೀನಿ. ರಾಖಿ, ಏನ್ ವಿಷಯ? ಸೂರ್ಯನ್ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ರಾಖಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಸೂರ್ಯನ್ ಬಗ್ಗೆ ಏನ್ ಮಾತಾಡ್ತಿದ್ದ? ಅದು ಅಕ್ಕ, ಸೂರ್ಯ ಬಾಬಾ ದುಡ್ಡು ಕೊಟ್ಟು ಇವಳನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನಾನು ಬಂದು ಇವಳನ್ನ ಸೇವ್ ಮಾಡಿದ್ನಲ್ಲ, ಇವಳು ಅದೇ ಖುಷಿಗೆ ಬಂದು ನೀವು ನನ್ನನ್ನ ಕಾಪಾಡಿದ್ರಿ ಅಂತ ಕೇಳ್ಕೊತಾ ಇದ್ಲು. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ಲು, ಅಲ್ವೇನೆ ಅರ್ಪಿತಾ? ಹೌದು ಹೌದು. ಯಾರನ್ನ ಹೋಲಿಸ್ಕೊಳ್ಳೋದ್ರ ಬಗ್ಗೆ ನೀನು ಬೋಧನೆ ಮಾಡ್ದಾಗಿತ್ತು. ಇವಳು ಗಂಡನ ಅಕ್ಕ, ಇವಳು ಗಂಡ ಕೆಟ್ಟೋನು, ಕುಡುಕ, ಏನೇ ಆದ್ರೂ ಪರವಾಗಿಲ್ಲ. ಆದ್ರೂ ಇವಳು ಅಂದ್ರೆ ಅವನಿಗೆ ತುಂಬಾ ಪ್ರೀತಿ ಅಂತೆ. ನೀನ್ ಮನಸ್ಸು ಮಾಡಿದ್ರೆ ಅವನನ್ನ ಒಲಿಸ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ಕೊಡ್ತಾ ಇದ್ದೆ, ಅಲ್ವೇ ಅರ್ಪಿತಾ? ಮತ್ತೆ ಅಕ್ಕ, ನನಗೆ ಅರ್ಜೆಂಟಾಗಿ ಕಾಲ್ ಮಾಡೋದಿತ್ತು, ಮರ್ತೇ ಬಿಟ್ಟೆ, ಬಂದೆ. ಸೂಪರ್ ಆಗಿದೆ. ನಿನಗಿಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನಾಳೆ ಸಾಕ್ಷಿ ಬರ್ತ್ಡೇ ಇದೆಲ್ಲ, ಅದಕ್ಕೆ ತಂದಿದ್ದು. ನಾಳೆ ಇದನ್ನೇ ಹಾಕೋ. ಓಕೆ. ಹೇಗಮ್ಮ ನೀನು ಇಷ್ಟು ಒಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡಿದೆ? ಬಟ್ಟೆ ಸೆಲೆಕ್ಟ್ ಮಾಡಿದ್ದು ನಾನಲ್ಲ, ನಿಮ್ ಸೂರ್ಯ ಡ್ಯಾಡಿ. ಅಂದ್ರೆ ಈ ಹೊಸ ಬಟ್ಟೆನ ಸೂರ್ಯ ಡ್ಯಾಡಿ ಕೊಟ್ಟು ಕಳ್ಸಿದ್ರಾ? ನಾಳೆ ಸಾಕ್ಷಿ ಬರ್ತಡೆಗೆ ಹೋಗ್ತಾ ಇದೀವಲ್ವಾ, ಅವಾಗ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ? ನಾನು ಅವನಿಗೆ ತಿಂಡಿ ಕೊಟ್ಟು ಬರ್ತೀನಿ. ಅಮ್ಮ ಒಂದು ನಿಮಿಷ ತಗೊಳ್ಳಿಮ್ಮ. ನನಗೆ ಯಾಕೆ ತರಕ್ಕೆ ಹೋದ್ರಿ? ಸೂರ್ಯ ಅವರು ಆಸೆ ಪಟ್ಟು ನಿಮ್ಗೋಸ್ಕರ ಇದನ್ನ ಕೊಡಿಸಿದ್ದಾರೆ, ಬೇಡ ಅನ್ಬೇಡಿ. ಸರಿ. ಅಮ್ಮ, ಏನಾರ್ತಿ, ಏನಾದರೂ ಹೇಳೋದಿತ್ತಾ? ಅಮ್ಮ, ಇವತ್ತು ಸೂರ್ಯ ಅವರು ಅರ್ಪಿತ್ ನನ್ನ ಗಂಡನ ತೋರಿಸಿದ್ರು. ಏನು, ಅರ್ಪಿತನ ಗಂಡನ? ಯಾರು? ಕುಡ್ಕೊಂಡು ಬಂದು ನಿಮ್ಮನೇಲಿ 5 ಲಕ್ಷ ರೂಪಾಯಿ ಇಸ್ಕೊಂಡು ಹೋದ್ನಲ್ಲ ಅವನಾ? ಹ್ಞೂ ಅಮ್ಮ, ಅವನೇ. ಆದ್ರೆ ಅವ್ನು ಅರ್ಪಿತನ ನಿಜವಾದ ಗಂಡ ಅಲ್ಲ. ಏನೇ ನೀನು? ಈಗ 2 ಸೆಕೆಂಡ್ ಮುಂಚೆ ಅವನೇ ಅರ್ಪಿತನ ಗಂಡ ಅಂತ ಹೇಳಿದೆ, ಈಗ ನೋಡಿದ್ರೆ ಅವ್ನು ನಿಜವಾದ ಗಂಡ ಅಲ್ಲ ಅಂತ ಹೇಳ್ತಾ ಇದೀಯ. ಯಾವ್ದು ನಿಜ? ಅದೇಮ್ಮ,
ಸೂರ್ಯ ಅವರು ಸಾಕ್ಷಿನ ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾ, ಸಾಕ್ಷಿನ ಇವತ್ತೇ ಕರ್ಕೊಂಡು ಹೋಗ್ತಾರೆ ಅಪ್ಪ. ಬೇಡ ಅಮ್ಮ, ನಂಗೆ ಇಲ್ದೆ ಬೋರು. ಸಾಕ್ಷಿನ ನಾಳೆ ನಮ್ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಆದಿತ್ಯ, ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಅವಳದು ಬರ್ಡೇ ಅಲ್ವಾ, ನಾಳೆ ಅವಳು ದೇವಸ್ಥಾನ ಹೋಗಬೇಕು, ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಬೇಕು. ಅದಕ್ಕೆ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ಹೇಗಿದ್ರೆ ನಾವು ಅಲ್ಲಿಗೆ ಹೋಗ್ತಾ ಇದೀವಲ್ವಾ. ಓ, ಹಂಗಂದ್ರೆ ಓಕೆ. ನಾನು ಈಗಲೇ ಸಾಕ್ಷಿಗೆ ಹೇಳ್ತೀನಿ. ಸಾಕ್ಷಿ, ನಾನು ಬಂದೆ. ಆರ್ತಿ, ಅರ್ಪಿತನ್ ಗಂಡನ ಬಗ್ಗೆ ಏನೋ ಹೇಳ್ತಾ ಇದ್ದೆ. ಅಮ್ಮ, ನಾ ಸೂರ್ಯ ಅವ್ರಿಗೆ ಫೋನ್ ಮಾಡ್ತೀನಿ. ಒಂದು ನಿಮಿಷ ಬಂದೆ. ಹಲೋ ಸೂರ್ಯರೇ, ನಾನು ನಿಮ್ಮ ಫೋನಿಗೆ ಕಾಯ್ತಾ ಇದ್ದೆ. ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಅಲ್ಲೇನಾಯ್ತು? ಏನು ನಡೀತು? ಆರ್ತಿಯವರೇ, ಒಂದ್ ನಿಮಿಷ. ನೀವ್ ಎಲ್ಲಾ ಪ್ರಶ್ನೆನೂ ಒಂದೇ ಉಸಿರಲ್ಲಿ ಕೇಳ್ಬಿಟ್ರೆ ನಾನು ಉತ್ತರ ಹೇಗೆ ಕೊಡ್ಲಿ ಹೇಳಿ? ಓ ಸಾರಿ, ಏನಾಯ್ತು? ಅರ್ಪಿತ ಸಿಕ್ಕಾಕೊಂಡ್ಲಾ? ಅವಳು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರಾ? ಇಲ್ಲ. ಯಾಕೆ? ಅವಳು ಅಷ್ಟು ಸುಳ್ಳು ಹೇಳಿದ್ಮೇಲೆ ನೀವು? ಆರ್ತಿಯವರೇ, ಅವಳು ಯಾವ ಸುಳ್ಳು ಹೇಳಿಲ್ಲ. ನಾವು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದೀವಿ ಅಷ್ಟೇ. ನಾವು ತಪ್ಪಾಗಿ ತಿಳ್ಕೊಂಡಿದ್ವಾ? ಬೇರೆ ಯಾರು ಹೇಳಿದ ಮಾತನ್ನ ಕೇಳ್ಕೊಂಡು ಅನುಮಾನ ಪಟ್ಟಿದ್ರೆ ತಪ್ಪು ಅಂತ ಅನ್ಕೊಳ್ಬೋದಾಗಿತ್ತು. ಆದ್ರೆ ನಮ್ಮ ಕಣ್ಣು ನಮಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಸೂರ್ಯವ್ರೆ. ಅವಳು ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾಳೆ. ಈಗಲೇ ಬನ್ನಿ, ಅರ್ಪಿತ ಗಂಡ ಅಂತ ಹೇಳ್ಕೊಂಡು ಬಂದನು ಬೇರೆಯವ್ರ ಗಂಡ ಆಗಿರೋದನ್ನ ನಾನು ತೋರಿಸ್ತೀನಿ. ಆರ್ತಿಯವರೇ, ಪ್ಲೀಸ್ ಕೂಲ್ ಡೌನ್. ನೋಡಿ, ನೀವಿವತ್ತು ನೋಡಿದ್ದು ನಿಜಾನೇ. ಮೊನ್ನೆ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದವನು ಅವ್ನ ಹೆಂಡತಿ, ಇಬ್ರು ನಿಜ. ಮತ್ತೆ ಇನ್ನೇನು ಡೌಟು? ಅರ್ಪಿತಾ ಅವನ್ನ 2ನೇ ಹೆಂಡತಿ ಅಂತೆ. ವಾಟ್? 2ನೇ ಹೆಂಡ್ತಿನಾ? ಇವತ್ತು ನಾವು ನೋಡಿದ ಹೆಣ್ಣು ಅವ್ನ 1ನೇ ಹೆಂಡತಿ. ಅರ್ಪಿತಾ ಅವ್ನ 2ನೇ ಹೆಂಡತಿ. ಅರ್ಪಿತಾ ಈಗ ಅವನ ಜೊತೆ ಇಲ್ವಂತೆ. ಅಂದ್ರೆ ಅರ್ಪಿತ ಇನ್ನು ನಿಮ್ಮನ್ನೆಲ್ಲ ಟೆಂಟ್ ಹಾಕೊಂಡಿದ್ದಾಳಾ? ಅದು ಹಾಗಲ್ಲ ಆರ್ತಿಯವರೇ. ಅರ್ಪಿತಾ ಏನು ಸುಳ್ಳು ಹೇಳಿಲ್ಲ. ಅಂಡ್ ಶಿ ಇಸ್ ಇನ್ನೋಸೆಂಟ್. ಏನ್ ತಪ್ಪಿದೆ ಅಂತ ಮನೆಯಿಂದ ಆಚೆ ಕಳ್ಸಕ್ಕಾಗುತ್ತೆ ಹೇಳಿ? ಮೇಲೆ ಗಂಡ ಬೇರೆ ಅವಳ ಜೊತೆ ಇಲ್ಲ, ಅದಕ್ಕೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ದೆ, ಹಾಗೆ ಇಟ್ಕೊಂಡಿದೀವಿ. ಅವಳ ಗಂಡ ಅವಳನ್ನ ಜೊತೆಗೆ ಇಟ್ಕೊಂಡಿಲ್ಲ ಅಂತ ನೀವು ಅವಳನ್ನ ಇಟ್ಕೊಂಡಿದ್ದೀರಾ? ಆರ್ತಿಯವರೇ, ಅದು ಹಾಗಲ್ಲ. ದಯವಿಟ್ಟು ನೀವೇನೇನೋ ಅನ್ಕೊಂಬೇಡಿ. ನೋಡಿ, ನೀವು ಹೇಗಿದ್ರು ಸಾಕ್ಷಿ ಬರ್ಡೇಗೆ ಮನೆಗೆ ಬರ್ತಾ ಇದೀರಲ್ಲ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ, ಸರಿನಾ? ಹೋಗ್ಲಿ ಬಿಡಿ. ಮುಂದಿನ ವಾರ ಹೇಗೋ ನಾನೇ ಮನೆಗೆ ಬರ್ತಾ ಇದ್ದೀನಲ್ಲ, ಆಮೇಲೆ ಅವಳ ಗಂಡ ಅನ್ನೋ ಮನುಷ್ಯನ ಎಲ್ಲರೂ ಮುಂದೆ ತಂದು ನಿಲ್ಲಿಸ್ತೀನಿ. ಅವಳ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ. ಅಂದ್ರೆ ಅರ್ಪಿತಾ ತನಗೆ 2ನೇ ಮದುವೆ ಆಗಿದೆ ಅನ್ನೋದ್ರ ಬಗ್ಗೆನೂ ಸುಳ್ಳು? ಅವಳನ್ನ ನೀವು ಸುಲಭವಾಗಿ ನಂಬೋದು, ಆದ್ರೆ ನಾನು ನಂಬಲ್ಲ. ನೋಡಿ, ನಾನು ಆ ಮನೆಗೆ ಬರೋವರೆಗೂ ಅವಳನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರಿ. ಬಾಯ್ ಬಾಯ್.
ಹಲೋ ಆರ್ತಿ ಅವರೇ. ಹೇಳಿ ಸೂರ್ಯ ಅವರೇ, ಅರ್ಪಿತನ ಗಂಡನ ಬಗ್ಗೆ ವಿಷಯ ಏನಾದರೂ ಗೊತ್ತಾಯ್ತಾ? ಅದ್ರ ಬಗ್ಗೆನೇ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ, ಏನು ಗೊತ್ತಾಯ್ತು? ಏನು ಹೇಳ್ದ ಅವನು? ಅವನ ಬಗ್ಗೆ ಹೇಳೋದಕ್ಕೆ ಇನ್ನೇನು ಉಳ್ದಿಲ್ಲ ಆರ್ತಿ ಅವರೇ, ಎಲ್ಲ ಮುಗ್ದೋಯ್ತು. ಹಾಗಂದ್ರೆ ಏನು? ನೋಡಿ, ನೀವು ಅರ್ಪಿತ ನಾಟಕನ ನಂಬಕ್ ಹೋಗ್ಬೇಡಿ. ನನಗೆ ಅವಳ ಮೇಲೆ ಡೌಟ್ ಇದೆ. ನೋಡಿ, ಅವನು ಅವಳ ಗಂಡ ಅಲ್ವೇ ಅಲ್ಲ. ಅವ್ರ ಹಿಂದೆ ಏನೋ ಸ್ಕೀಮ್ ಇದೆ ಸೂರ್ಯ ಅವರೇ, ಅವ್ರನ್ನ ಹಿಡಿದ್ರೆ ಗೊತ್ತಾಗತ್ತೆ. ಹಿಡಿಯಕ್ಕೆ ಆಗದೆ ಇರೋಷ್ಟು ದೂರ ಹೊರಟೋಗಿದ್ದಾನೆ ಆರ್ತಿ ಅವರೇ. ಅಂದ್ರೆ ಅವ್ನು ಊರ್ ಬಿಟ್ಟೆ ಹೊರಟೋದ್ನಾ? ಊರಲ್ಲ, ಈ ಜಗತ್ತೇ ಬಿಟ್ಟು ಹೋದ ಅವನು. 10 ನಿಮಿಷದಿಂದ ನಾನು ದಾರಿಲಿ ಬರ್ತಾ ಇರುವಾಗ ಅವ್ನು ಬಸ್ ಸ್ಟಾಪ್ ಹತ್ರ ನಿಂತಿದ್ದ. ನಾನು ನೋಡಿದೆ. ಅವ್ನು ನನ್ನ ನೋಡಿದ ತಕ್ಷಣ ಓಡೋಕೆ ಶುರು ಮಾಡ್ದ. ಅವನ ಹಿಂದೆ ನಾನು ಓಡಿದೆ. ಅಡ್ಡ ಗಾಡಿ ಬರ್ತಾ ಇರೋದನ್ನು ನೋಡಿದೆ. ಆಕ್ಸಿಡೆಂಟಲ್ಲಿ ಹೊಟ್ಟೋಗ್ದ. ನೀವ್ ಯಾಕೆ ಅವನನ್ನು ಚೇಸ್ ಮಾಡಕ್ ಹೋದ್ರಿ? ಹೀಗೆ ನೋಡಿ, ನಿಮ್ಮಿಂದಾಗ ಅವ್ನು ಸತ್ತೋದ.